ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್, ಚಿಕ್ಕಬಳ್ಳಾಪುರ. ಯಾವುದೇ ವ್ಯಕ್ತಿಗೆ ಬಹಳ ಆಸೆಗಳಿರುತ್ತೆ. ಹಣ ಸಂಪಾದನೆ ಮಾಡಬೇಕು, ಆಸ್ತಿ ಸಂಪಾದನೆ ಮಾಡಬೇಕು, ಅಂತಸ್ತನ್ನು ಮಾಡಬೇಕು ಅಂತ ಹೇಳಿ. ಬಟ್ ಅದಕ್ಕೆಲ್ಲ ವಿಭಿನ್ನವಾಗಿ ಇಲ್ಲೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅತ್ಯಮೂಲ್ಯವಾದ ಕ್ಷಣಗಳನ್ನು ಜನಸೇವೆಗಾಗಿ ಮುಡುಪಿಟ್ಟಿದ್ದಾರೆ ಅಂತ ಜನಪ್ರತಿನಿಧಿ ಮತ್ತು ಶಾಸಕರಾದಂತಹ ಚಿಕ್ಕಬಳ್ಳಾಪುರದ ಅಚ್ಚುಮೆಚ್ಚಿನ ಶ್ರೀ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಇದೀಗ ತಿಳಿಯೋಣ. ಬಹಳಷ್ಟು ರಾಜಕೀಯ ವ್ಯಕ್ತಿಗಳನ್ನ ನಾನು ತುಂಬ ಜನನ ನೋಡಿದ್ದೀನಿ. ಅವರು ಹೇಳೋದೇ ಒಂದು, ಮಾಡೋದೇ ಒಂದು. ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ, ಅಧಿಕಾರ ಸಿಗೋದಕ್ಕಿಂತ ಮುಂಚೆ ಬಹಳಷ್ಟು ಆಶ್ವಾಸಗಳನ್ನ ಕೊಡ್ತಾರೆ. ಬಟ್ ಅದನ್ನು ಬಹಳಷ್ಟು ಜನ ನೆರವೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಜಕೀಯಕ್ಕೆ ಬಂದ ಮೇಲೆ ಅವ್ರದ್ದೇ ಆದಂತಹ ಒಂದು ರೀಸನ್ಸ್ನ ಕೊಟ್ಬಿಟ್ಟು ನೆರವೇರಿಸದೇ ಇರೋವಂತಹ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಬಟ್ ನಾನೀಗ ಹೇಳ್ತಾ ಇರೋ ವ್ಯಕ್ತಿ ಅದಕ್ಕೆಲ್ಲ ಬಹಳಷ್ಟು ವಿಭಿನ್ನ. ಇವರು ಜನಸೇವೆನೇ ಮಾಡ್ತಾನೆ ಮನೆ ಮಾತಾಗೋಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಅನಾಥ ಮಕ್ಕಳು ನಮಗೂ ಬಹಳಷ್ಟು ಜನ ಸಿಗ್ತಾ ಇರ್ತಾರೆ. ಅವ್ರಿಗೆ ತಂದೆ ಇರಲ್ಲ, ತಾಯಿ ಇರಲ್ಲ, ಕೆಲವೊಬ್ಬರಿಗೆ ತಂದೆ ತಾಯಿ ಇಬ್ಬರೂ ಇರಲ್ಲ, ಯಾರೂ ಕೂಡ ಅವ್ರನ್ನ ನೋಡ್ಕೊಳ್ಳೋರು ಕೂಡ ಇರೋದಿಲ್ಲ. ಇಂಥ ಮಕ್ಕಳಿಗೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಒಂದು ಕ್ಷಣ ಮನಸ್ಸು ಕರಗುತ್ತೆ, ಅವ್ರಿಗೊಂದು ಸಹಾಯ ಮಾಡ್ತೀವಿ, ಅವ್ರಿಗೆ ವಿದ್ಯಾಭ್ಯಾಸಕ್ಕೊಂದು ಹೆಲ್ಪ್ ಮಾಡ್ಬೋದು, ಒಂದು ಹೊತ್ತು ಊಟ ಕೊಡಿಸ್ಬೋದು, ಒಂದಷ್ಟು ಬಟ್ಟೆ ಕೊಡಿಸಿ, ಈ ಥರದನ್ನು ನಾವೆಲ್ಲ ನೋಡಿರೋವಂಥದ್ದೇ. ಬಟ್ ಇಲ್ಲೊಬ್ಬ ಮಹಾನ್ ವ್ಯಕ್ತಿ ಈ ಥರ ಅನಾಥ ಮಕ್ಕಳು ಎಷ್ಟು ಜನ ಇದ್ದಾರೆ, ತನ್ನ ಕಂಪ್ಲೀಟ್ ತಾಲೂಕಿನಾದ್ಯಂತ ಎಲ್ಲ ಒಂದು ಲಿಸ್ಟನ್ನು ಮಾಡಿಸಿ ಎಲ್ಲ ಅನಾಥ ಮಕ್ಕಳನ್ನ ಕೂಡ ಅವರೇ ದತ್ತಿಗೆ ಪಡ್ಕೊಂಡು ಅವರ ಮುಂದಿನ ವಿದ್ಯಾಭ್ಯಾಸ ಮತ್ತು ಆಗುವುಗಳಿಗೆ 1,00,000 ರೂಪಾಯಿನ ಡೆಪಾಸಿಟ್ ಅವರ ಉತ್ತಮ ಭವಿಷ್ಯಕ್ಕಾಗಿ ಮಾಡ್ತಾರೆ. ಈ ಥರ ಅವಕಾಶನ ಪಡ್ಕೊಂಡಿರುವಂತಹ ಮಕ್ಕಳು ಮತ್ತು ಅವ್ರನ್ನ ನೋಡ್ಕೊಳ್ತಾ ಇರೋವ್ರ ಕಣ್ಣಲ್ಲಿ ಆ ಸಂತೋಷನ ನಾನು ಕೂಡ ನೋಡಿದ್ದೀನಿ. ಅವ್ರು ಹೇಳ್ತಾರೆ, ನಮಗೆ ದೇವರು ಸಿಕ್ಕಂಗೆ ಸಿಕ್ಕಿದ್ದಾರೆ, ಇಂಥ ಒಳ್ಳೆ ಶಾಸಕರು ಅಂತ ಹೇಳಿ. ಆ ವ್ಯಕ್ತಿ ಇನ್ಯಾರೂ ಅಲ್ಲ, ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರು, ಎಲ್ಲರ ಮನೆ ಮಗ ಶ್ರೀ ಪ್ರದೀಪ್ ಈಶ್ವರ್ ಅವರು. I don't ever slow up, no I don't take shit, I got no love for the fakeness. If you wanna play tough and wanna hate this, I'll always show up. I don't ever slow up, no I don't. ಇವರ ಸಾಧನೆನ ಹೇಳಬೇಕು ಅಂತಂದರೆ ಬಹಳಷ್ಟು ಇದೆ. ಕೇವಲ ಅಧಿಕಾರಕ್ಕೆ ಬಂದಂತಹ 1.5 ವರ್ಷದಲ್ಲೇ ಸಾಧನೆ ಶಿಖರಕ್ಕೆ ಏರಿದೆ. ಇಂಥ ವ್ಯಕ್ತಿನ ಪಡೆದಿರುವಂತಹ ಚಿಕ್ಕಬಳ್ಳಾಪುರದ ಜನತೆ ನಿಜವಾಗಲೂ ಪುಣ್ಯವಂತರು.